ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ಮುಂಬರುವ ಜುಲೈ 21, 22, 23 ಈ ಅದೃಷ್ಟವಂತ ಈ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ ಅಂತ ಹೇಳಿ ಇದೀಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವಗಳು ಬೀರಲಿದೆ, ಏನೆಲ್ಲ ಬದಲಾವಣೆಗಳಾಗಲಿದೆ, ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ವೃಷಭ ರಾಶಿಯವರು ತುಂಬ ಪ್ರಾಮಾಣಿಕ ವ್ಯಕ್ತಿಗಳಾಗಿರ್ತೀರ ನೀವು. ಹೌದು, ಯಾರಿಗೆ ಸಹಾಯ ಬಂದ್ರೂ ಸಹ, ಸಹಾಯದ ಅವಶ್ಯಕತೆ ಎಲ್ಲಾದರೂ ಇದ್ದರೂ ಸಹ ಅವರಿಗೆ ಬೇಗನೆ ಹೋಗಿ ಹಿಂದೆ ಮುಂದೆ ಯೋಚನೆ ಮಾಡ್ದಿರನೇ ಹಣದ ಸಹಾಯ ಆಗಿರ್ಬೋದು, ಅವ್ರಿಗೆ ಅಗತ್ಯ ಇರತಕ್ಕಂತಹ ಸಹಾಯವನ್ನು ಮಾಡೋದಕ್ಕೆ ನೀವು ಮುಂದೆ ಇರತಕ್ಕಂತಹ ವ್ಯಕ್ತಿಗಳಾಗಿರ್ತೀರ ವೃಷಭ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ಈ ಸಮಯದಲ್ಲಿ ದೂರ ಆಗಲಿದೆ. ಅದೇ ರೀತಿ ಶ್ರೀ ಮಹಾಲಕ್ಷ್ಮೀ ದೇವರ ಆಶೀರ್ವಾದನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಪ್ರಭಾವ ಬೀರಲಿದೆ ಅದನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು, ಮೊದಲಿಗೆ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಂತಹ ಎಲ್ಲ ಕಷ್ಟಗಳು ಸಹ ಈ ಅದೃಷ್ಟವಂತ 3 ದಿನಗಳಂದು ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಿದ್ದು ದುಡಿದಿರ್ತಕ್ಕಂಥ ಹಣ ನಿಮ್ಮ ಕೈಯಲ್ಲಿ ನಿಲ್ತಿರೋದಿಲ್ಲ. ಅದೇ ರೀತಿ ನೀವು ಎಷ್ಟೇ ಕಷ್ಟಪಟ್ಟರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ ಬೇರೆ ಯಾರಿಗೂ ಹೋಗ್ತಿತ್ತು. ಇದನ್ನು ನೀವು ತುಂಬ ಬಾರಿ ಯೋಚನೆ ಮಾಡಿದ್ದೀರಾ. ಅದೇ ರೀತಿ ತುಂಬ ಬಾರಿ ದುಃಖಿತರಾಗಿದ್ದೀರಿ. ಆದರೆ ಈಗ ನಿಮಗೆ ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಪಟ್ಟಂತಹ ಎಲ್ಲ ಕಷ್ಟಕ್ಕೂ ಸಹ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ ಅದೃಷ್ಟದ ಬಾಗಿಲುಗಳಾದರೆ ತಿರುಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ದುಃಖಗಳು ಸಹ ದೂರ ಆಗ್ತಕ್ಕಂಥದ್ದು. ಕಹಿ ನೆನಪನ್ನು ಮರೆತು ಈಗ ಧೈರ್ಯದಿಂದ ನೀವು ಮುನ್ನಡೆಯುವಿರಿ ಈ ಸಮಯದಲ್ಲಿ. ಹೌದು, ಲಕ್ಷ್ಮೀ ದೇವರು ಈಗ ನಿಮಗೆ ದಾರಿಯನ್ನು ತೋರಿಸ್ತಿದ್ದಾರೆ. ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ಸುರಿಸಿರ್ತಕ್ಕಂತಹ ಕಣ್ಣೀರಿಗೆ ಪ್ರತಿಫಲ ಆದರೆ ನಿಮ್ಮನ್ನು ಈಗ ಹುಡುಕಿಕೊಂಡು ಬರ್ತಕ್ಕಂಥದ್ದು. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ಅಂತಂದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ನಡೆಯಲಿದೆ, ಪಿ ಅಕ್ಷರಕ್ಕೆ ಸಂಬಂಧಪಟ್ಟಂತೆ. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟಗಳಿಗೆ ಇದೀಗ ಏನೆಲ್ಲ ಫಲಗಳು ಸಿಗುತ್ತೆ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು, ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಪಿ ಎಂಬುವ ಅಕ್ಷರದ ಹೆಸರಿನಿಂದ. ಅದೇ ರೀತಿ ಇಷ್ಟು ದಿನ ನಿಮಗೆ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ ಅಂತ ಹೇಳಿ ತುಂಬ ಜನ ಸಂಕಟ ಆದರೆ ಪಡ್ತಿರ್ತೀರ. ಆದರೆ ವೃಷಭ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಮತ್ತು ನೀವು ಯಾವುದೇ ಒಂದು ಕೆಲಸ ಮಾಡ್ತಿದ್ರೂ ಸಹ ಒಂದು ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ ಈ ಸಮಯದಲ್ಲಿ. ಆದರೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಸಂದೇಶ ಆದರೆ ಇರ್ತಕ್ಕಂಥದ್ದು. ಅದು ಏನು ಅಂತಂದರೆ, ವೃಷಭ ರಾಶಿಯವರು ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಪವಾಡಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹೌದು, ಇದು ಅತಿ ಗುಪ್ತವಾಗಿ ಇರ್ತಕ್ಕಂಥದ್ದು, ಬಹುಮುಖ್ಯ ಆಗಿರುತ್ತೆ. ಹಾಗಾಗಿ ಈ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಸಹ, ಏನೇ ಒಂದು ಅದ್ಭುತವಾಗಿರ್ತಕ್ಕಂತಹ ಪವಾಡದ ಘಟನೆಗಳು ನಡೆದರೂ ಸಹ ನೀವು ಯಾರೊಂದಿಗೂ ಸಹ ಈ ಒಂದು ವಿಚಾರಗಳನ್ನು ಹಂಚಿಕೊಳ್ಳಬಾರದಾಗಿರುತ್ತೆ. ಹೌದು, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದ ಮುಂಬರುವ ಯೋಜನೆಗಳನ್ನು ನೀವು ನಿಮ್ಮ ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ, ಅದೇ ರೀತಿ ನಿಮ್ಮ ಕುಟುಂಬಸ್ಥರ ಜೊತೆ ಹಂಚಿಕೊಳ್ತೀರಾ. ಹಾಗಾಗಿ ಈ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವುದೇ ಒಂದು ಮನೆಯನ್ನು ಖರೀದಿ ಮಾಡ್ತಿದ್ರೆ, ಆಸ್ತಿ ಖರೀದಿ ಮಾಡ್ತಿದ್ರೆ, ಹೊಸ ಹೂಡಿಕೆಯನ್ನು ಶುರು ಮಾಡಬೇಕು ಅಂತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಈ ರೀತಿ ಹಂಚಿಕೊಳ್ಳೋದ್ರ ಮೂಲಕ ಏನೆಲ್ಲ ಪ್ರಭಾವಗಳು ಆಗುತ್ತೆ ಅಂತ ನಾವು ನೋಡೋದಾದರೆ, ನಿಮ್ಮ ಶತ್ರುಗಳಿಗೆ ಈ ಒಂದು ವಿಚಾರ ತಿಳಿದು ನಿಮ್ಮ ಒಂದು ಮುಂದಿನ ಯೋಜನೆಯನ್ನು ನಿಲ್ಲಿಸೋದಕ್ಕೆ ಅವರು ಪ್ರಯತ್ನ ಪಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಅದೇ ರೀತಿ ಈ ಅದೃಷ್ಟವಂತ 3 ದಿನಗಳಲ್ಲಿ ನಡೀತಕ್ಕಂಥ ಪವಾಡಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪ್ರತಿದಿನ ಒಂದೊಂದು ಸಂಕಷ್ಟ ಆದರೆ
ಹುಟ್ಕೊಳ್ತಾ ಇರ್ತಿತ್ತು. ಹೌದು, ಬೆಳಗ್ಗೆ ಆದ ನಂತರ ಒಂದು ಹೊಸ ಸಮಸ್ಯೆ ಆದರೆ ಇರ್ತಿತ್ತು. ಆ ಸಮಸ್ಯೆ ಹೇಗಪ್ಪ ತೀರಿಸಬೇಕು ಎಂಬುವ ಯೋಚನೆಯಲ್ಲಿ ನೀವು ಆ ದಿನ ಪೂರ್ತಿ ಕಳೀತಾ ಇದ್ರಿ. ಜೀವನದಲ್ಲಿ ಶಾಂತಿ ಇರ್ತಿರಲಿಲ್ಲ, ನೆಮ್ಮದಿ ಆದರೆ ಇರ್ತಿರಲಿಲ್ಲ. ಆದರೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಲಕ್ಷ್ಮೀ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಆದರೆ ಹೆಚ್ಚಾಗಲಿದೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ನಿಮ್ಮ ಒಳಗೆ ಎಷ್ಟೇ ನೋವಿದ್ರೂ ಸಹ ನೀವು ನಿಮ್ಮ ಒಳಗಿರತಕ್ಕಂತಹ ನೋವನ್ನು ಅದೇ ರೀತಿ ಇರಿಸಿ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವರಿಗೆ ನೀವು ತುಂಬ ಸಂತೋಷವಾಗಿ ಖುಷಿಯಿಂದ ಕಾಣ್ತಿರ್ತೀರಾ. ಹೌದು, ಇದರ ಉದ್ದೇಶ ನಿಮ್ಮ ಒಳಗೆ ಇರತಕ್ಕಂತಹ ನೋವನ್ನು ಬೇರೆಯವರಿಗೆ ಹೇಳ್ಕೊಳ್ತಿರನೇ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಥವಾ ಅದರ ಬಗ್ಗೆನೇ ಚಿಂತೆ ಮಾಡ್ತಾ ನೀವು ಕಾಲವನ್ನು ಕಳೀತಿರ್ತೀರಾ. ಹಾಗಾಗಿ ಈ ಎಲ್ಲ ನೋವುಗಳು ಸಹ ಈ ಸಮಯದಲ್ಲಿ ಆದರೆ ದೂರ ಆಗ್ತಕ್ಕಂಥದ್ದು. ನೀವು ಒಂಟಿಯಾಗಿರುವಾಗ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಕಹಿ ನೆನಪುಗಳನ್ನು ಯೋಚನೆ ಮಾಡ್ತಾ ಇರ್ತೀರಾ. ಹೌದು, ನಾನು ಯಾರಿಗೂ ಸಹ ಮೋಸ ಮಾಡಿಲ್ಲ, ಯಾರಿಗೂ ಸಹ ದ್ರೋಹ ಮಾಡಲಿಲ್ಲ, ಆದರೆ ನಿಮಗೆ ಯಾಕೆ ಇಷ್ಟೊಂದು ಕಷ್ಟ ನೀಡ್ತೀರಾ ಅಂತ ಹೇಳಿ ದೇವರಿಗೇನು ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ. ಆದರೆ ಈಗ ದೇವರು ನಿಮ್ಮನ್ನು ಇಷ್ಟು ದಿನ ಪರೀಕ್ಷೆ ಮಾಡಿದ್ದು ಈಗ ಬರ್ತಕ್ಕಂತಹ ಅದೃಷ್ಟವನ್ನು ತಡ್ಕೊಳ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಳ ಮಾಡೋದಕ್ಕೆ. ಹಾಗಾಗಿ ನೀವು ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಹಿ ನೆನಪುಗಳನ್ನು ಮರೆತು ಧೈರ್ಯದಿಂದ ಮುನ್ನಡೆಯುವ ಕಾಲ ಆದರೆ ಬಂದಿರತಕ್ಕಂಥದ್ದು. ಹೌದು, ಪ್ರತಿದಿನ ಸವಾಲುಗಳನ್ನು ಎದುರಿಸಿದ್ದೀರಾ. ಮಾನಸಿಕವಾಗಿ ನೀವು ತುಂಬ ಒತ್ತಡವನ್ನು ಸಹ ಅನುಭವಿಸಿದ್ದೀರಾ. ಆ ಸಮಯಗಳೆಲ್ಲ ಈಗ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಶತ್ರುಗಳ ಮುಖವಾಡ ಆದರೆ ಬಯಲಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ. ಹೌದು, ನಿಮ್ಮೊಟ್ಟಿಗೆನೇ ಇದ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ನಿಮ್ಮ ಮನೆಯಲ್ಲೇ ಇದ್ಕೊಂಡಿರ್ತಕ್ಕಂಥ ಶತ್ರುಗಳು ಸಹ ಇರ್ತಾರೆ. ಹೌದು, ಅವರು ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಾರೆ, ನಿಮಗೆ ಧನಲಾಭ ಪ್ರಾಪ್ತಿಯಾಗೋದ್ರ ಮೂಲಕ ಅದನ್ನು ಕೆಡಿಸಲು ಕಾಯ್ತಾ ಇರ್ತಾರೆ. ಹಾಗಾಗಿ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಶತ್ರುಗಳ ಮುಖವಾಡವನ್ನು ಸಹ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ವೃಷಭ ರಾಶಿಯವರ ಜೀವನದಲ್ಲಿ. ಹೌದು, ಆದಷ್ಟು ಶತ್ರುಗಳನ್ನು ದೂರ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ನಿಮ್ಮ ಆತ್ಮನು ಸಹ ಇದೀಗ ಶುದ್ಧಿಯಾಗಿರ್ತಕ್ಕಂಥದ್ದು. ಇಷ್ಟು ದಿನ ನೀವು ಹೋರಾಡಿರ್ತಕ್ಕಂತಹ ಜೀವನದಲ್ಲಿ ನೀವು ಧರ್ಮ ಮಾರ್ಗದಲ್ಲೇ ಇದ್ರಿ. ಹಾಗಾಗಿಯೇ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು. ಇಷ್ಟು ದಿನ ನೀವು ಪಟ್ಟಂತಹ ಸವಾಲುಗಳನ್ನು ಎದುರಿಸಿರ್ತಕ್ಕಂತಹ ಧೈರ್ಯದಿಂದ ನಿಮ್ಮ ಆತ್ಮ ಶುದ್ಧಿಯಾಗಿರ್ತಕ್ಕಂಥದ್ದು. ಇನ್ನು ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಭಯವನ್ನು ಬಿಟ್ಟು ಧೈರ್ಯದಿಂದ ಮುನ್ನಡೆಯೋದನ್ನು ಅಳವಡಿಕೆ ಮಾಡಿಕೊಳ್ಳಿ. ಈಗ ಸಾಕ್ಷಾತ್ ಲಕ್ಷ್ಮೀ ದೇವರೇ ನಿಮಗೆ ದಾರಿಯನ್ನು ತೋರಿಸಿದ್ದಾರೆ. ಹೌದು, ಆದಷ್ಟು ಈ ಸಮಯದಲ್ಲಿ ಮೌನವಾಗಿರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನೀವೇ ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಯನ್ನು ಕಾಣ್ತಿರ್ತೀರಾ. ಇಷ್ಟು ದಿನ ನೀವು ಪ್ರತಿಯೊಂದು ವಿಚಾರಕ್ಕೂ ಚಿಕ್ಕ ಚಿಕ್ಕ ವಿಚಾರಕ್ಕೂ ವಾದ ವಿವಾದಗಳನ್ನು ಮಾಡ್ತಿದ್ರಿ. ಆದರೆ ಈ ಸಮಯದಲ್ಲಿ ನೀವು ಆ ವಿಚಾರಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದೆಲ್ಲ ನಿಮ್ಮ ಜೀವನದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳಾಗಿರುತ್ತೆ. ದೇವರು ಸಹ ಸಂಕೇತವನ್ನು ನೀಡ್ತಾರೆ. ಹೌದು, ನೀವು ಓಡಾಡುವ ಜಾಗದಲ್ಲಿ ಇತ್ತೀಚೆಗೆ ದೇವಾಲಯಗಳ ದರ್ಶನ ಆದರೆ ಸಿಗ್ತಿರ್ತಕ್ಕಂಥದ್ದು, ಕನಸಿನಲ್ಲಿ ದೈವಿಕ ಕನಸಾದರೆ ಬರ್ತಕ್ಕಂಥದ್ದು, ದೇವರ ಹಾಡುಗಳು ಕೇಳ್ತಕ್ಕಂಥದ್ದು, ದೇವಸ್ಥಾನದ ಗಂಟೆಯ ಶಬ್ದ ಕೇಳ್ತಕ್ಕಂಥದ್ದು, ಈ ರೀತಿ ಪ್ರಭಾವಗಳು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಆಗ್ತಿದ್ರೆ ವೃಷಭ ರಾಶಿಯವರ ಜೀವನದಲ್ಲಿ ನಿಮ್ಮ ಅದೃಷ್ಟದ ಸಮಯ ಶುರುವಾಗಿದೆ ಅಂತ ಹೇಳಿ ಅರ್ಥ ಆಗಿರುತ್ತೆ. ಸಕಾರಾತ್ಮಕ ಬದಲಾವಣೆಗಳಾದರೆ ಆಗತ್ತೆ. ಶತ್ರುಗಳ ಮುಖವಾಡ ಬಯಲಾಗುವ ಸಾಧ್ಯತೆ ಹೆಚ್ಚಿದೆ. ಇದರಿಂದ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಿರುವ ಕಾರಣದಿಂದಾಗಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳು ಪೂರ್ಣ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಹ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಪಿ ಎಂಬುವ ಅಕ್ಷರದಿಂದ ಅದು ಒಂದು ವ್ಯಕ್ತಿಯ ಹೆಸರು, ಒಂದು ಘಟನೆಯ ಹೆಸರು ಸಹ ಆಗಿರ್ಬೋದಾಗಿರುತ್ತೆ, ಅಥವಾ ಒಂದು ಉದ್ಯೋಗದ ಹೆಸರು ಆಗಿರ್ಬೋದಾಗಿರುತ್ತೆ. ಹಾಗಾಗಿ ಪಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಘಟನೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ. ನಿಮಗೆ ಕುಟುಂಬದಲ್ಲಿ ಮತ್ತು ನೀವು ಓಡಾಡುವ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು ಪಿ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಘಟನೆಯ ಮೂಲಕ. ಅದೇ ರೀತಿ ಅನಿರೀಕ್ಷಿತವಾಗಿ ಅಪರಿಚಿತ ವ್ಯಕ್ತಿಯಿಂದ ನಿಮಗೆ ಸಹಾಯನೂ ಸಹ ಸಿಗ್ತಕ್ಕಂಥದ್ದು. ಒಬ್ಬ ಅಪರಿಚಿತ ವ್ಯಕ್ತಿನೂ ಸಹ ನಿಮ್ಮ ಜೀವನಕ್ಕೆ ಬರ್ತಾರೆ. ಆ ವ್ಯಕ್ತಿ ನೀಡಿರ್ತಕ್ಕಂಥ ಮಾರ್ಗದರ್ಶನದ ಮೂಲಕ ನೀವು ಹೋದರೆ ನೀವು ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪಬಹುದಾಗಿರುತ್ತೆ. ಬೇಗನೆ ನೀವು ನಿಮ್ಮ ಗುರಿಯನ್ನು ತಲುಪ್ತೀರಾ. ಅನಿರೀಕ್ಷಿತ ವ್ಯಕ್ತಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ. ಆ ವ್ಯಕ್ತಿ ನೀಡ್ತಕ್ಕಂತಹ ಧೈರ್ಯದಿಂದ ನೀವು ಬೇಗನೆ ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು.
ಹೌದು, ಆದಷ್ಟು ಈ ಸಮಯದಲ್ಲಿ ಭಯವನ್ನು ಬಿಟ್ಟು ಧೈರ್ಯದಿಂದ ಮುನ್ನಡೆಯಿರಿ. ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿಯಾಗ್ತಕ್ಕಂಥದ್ದು. ಇದು ವೃಷಭ ರಾಶಿಯವರ ಮುಂಬರುವ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.